ನಮಸ್ತೆ ಚಿಲ್ಡ್ರನ್. ಮೊದಲಿಗೆ ಸರಸ್ವತಿ ನಮಸ್ತುಭ್ಯಂ ಶ್ಲೋಕನ ಹೇಳಿಬಿಟ್ಟು ಶುರು ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಇವಾಗಲೂ ಅಷ್ಟೇ, ನಾವು ಶುರು ಮಾಡೋಕ್ಕೆ ಮುಂಚೆ ಸರಸ್ವತಿ ನಮಸ್ತುಭ್ಯಂ ಶ್ಲೋಕನ ಹೇಳಬೇಕು. ಶ್ಲೋಕ ಹೇಳಿದ ನಂತರ ಇವತ್ತು ನಾನು ನಿಮಗೆ ಕೆಲವು ಮಕ್ಕಳಿಗೆ ಪೆನ್ಸಿಲ್ನ ಇಟ್ಕೊಳ್ಳೋಕೆ ಬರಲ್ಲ. ಕೆಲವರು ಪೆನ್ಸಿಲ್ನ ಹೀಗೆ ಹಿಡಿತಾರೆ, ಕೆಲವರು ಪೆನ್ಸಿಲ್ನ ಹೀಗೆ ಹಿಡಿತಾರೆ, ಕೆಲವರು ಪೆನ್ಸಿಲ್ನ ಈ ಥರ ಇಟ್ಕೊಳ್ತಾರೆ, ಅಂದರೆ ಈ ಥರ ಇಟ್ಕೊಳ್ತಾರೆ, ಅಥವಾ ಹೀಗೆ ಹಿಡಿತಾರೆ, ಅಥವಾ ಹೀಗೆ ಹಿಡಿತಾರೆ. ಆ ಥರ ಒಬ್ಬರೊಬ್ಬರು ಮಕ್ಕಳು ಒಂದೊಂದು ಥರ ಪೆನ್ಸಿಲ್ನ ಇಟ್ಕೊಳ್ತಾರೆ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಹೌ ಟು ಹೋಲ್ಡ್ ದ ಪೆನ್ಸಿಲ್. ಸೊ ಬಿಗಿನರ್ಸ್ಗೆ ಯಾರ್ಯಾರಿಗೆ ಪೆನ್ಸಿಲ್ ಇಟ್ಕೊಳ್ಳೋಕೆ ಬರಲ್ಲ, ನಾವು ಈ ಎಕ್ಸಸೈಸ್ನ ಮಾಡಿಸ್ತೀವಿ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನಿಸ್ತು. ಫಸ್ಟು ಈ ಥರದೊಂದು ರಬ್ಬರ್ ಬ್ಯಾಂಡನ್ನ ತೊಗೋಬೇಕು. ಸ್ವಲ್ಪ ಲೂಸಾಗಿರಬೇಕು ರಬ್ಬರ್ ಬ್ಯಾಂಡು. ಈ ಥರ ರಬ್ಬರ್ ಬ್ಯಾಂಡ್ ಮಕ್ಕಳಿಗೆ ಹಾಕಿದಾಗ ಲೂಸಾಗಿರುತ್ತೆ, ಯಾಕೆಂದರೆ ಅವ್ರ ಕೈ ಚಿಕ್ಕದಾಗಿರುತ್ತೆ. ಸ್ವಲ್ಪ ನಾನು ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ. ಫಸ್ಟು ಈ ಕೈಗೆ ನಾವು ರಬ್ಬರ್ ಬ್ಯಾಂಡನ್ನ ಹಾಕೋಬೇಕು. ರೈಟ್ ಹ್ಯಾಂಡ್ಗೆ ಈ ರಬ್ಬರ್ ಬ್ಯಾಂಡನ್ನ ಹಾಕೋಬೇಕು. ಫಸ್ಟು ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಪೆನ್ಸಿಲ್ನ ಈ ಕಡೆಗೆ ಈ ರಬ್ಬರ್ ಬ್ಯಾಂಡಿನ ಒಳಗಡೆ ಹಾಕಬೇಕು. ಈ ಥರ ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಹಾಕಿದ್ಮೇಲೆ ಈ ಪೆನ್ಸಿಲ್ನ ಈ ರಬ್ಬರ್ ಬ್ಯಾಂಡಿನ ಜೊತೆ ಹೀಗೆ ಟ್ವಿಸ್ಟ್ ಮಾಡಬೇಕು. ಸೊ ಟ್ವಿಸ್ಟ್ ಮಾಡಿದಾಗ ಮಕ್ಕಳ ಕೈನಲ್ಲಿರುವ ರಬ್ಬರ್ ಬ್ಯಾಂಡ್ ಲೂಸ್ ಆಗಿರೋದ್ರಿಂದ ಈಸಿಯಾಗಿ ಈ ಥರ ಇಟ್ಕೊಳ್ತಾರೆ. ಸೊ ಈ 2 ಫಿಂಗರ್ಸ್ಗಳು ಪೆನ್ಸಿಲಿನ ಮೇಲೆ ಇಟ್ಕೊಳ್ಳೋ ಥರ ಆಗುತ್ತೆ. ಈ 3 ಫಿಂಗರ್ಸ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳೋ ಥರ ಆಗುತ್ತೆ. ಹೀಗೆ ಇಟ್ಕೊಂಡು ಬರೆಯೋದಕ್ಕೆ ಈಸಿ. ಡಾಟ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್ ಆ ಥರ ಬರ್ಸೋದಕ್ಕೆ ಇದು ಬಹಳ ಈಸಿ ಆಗುತ್ತೆ. ಈ ರಬ್ಬರ್ ಬ್ಯಾಂಡ್ ಆ್ಯಕ್ಟಿವಿಟಿ ಇದು ಪೆನ್ಸಿಲ್ ಗ್ರಿಪ್ ಇಟ್ಕೊಳ್ಳೋಕ್ಕೋಸ್ಕರ ಮಾಡುವ ಆ್ಯಕ್ಟಿವಿಟಿ. ಸೊ ಮನೆಯಲ್ಲೂ ನಿಮ್ಮ ಮಕ್ಕಳು ಯಾರಾದರೂ ತೊಂದರೆ ಪಡ್ತಾ ಇದ್ದಾರೆ ಅಂದರೆ ಕೈಂಡ್ಲಿ ಯೂಸ್ ದಿಸ್ ಮೆಥಡ್. ಥ್ಯಾಂಕ್ ಯು. ಇವಾಗ ನಾನು ನಿಮಗೆ ರಿವಿಷನ್ ಮಾಡ್ತೀನಿ. ಫೋನಿಕ್ ಸೌಂಡ್ ಆಲ್ಫಾಬೆಟ್ ಎ. ಆಲ್ಫಾಬೆಟ್ ಎ, ದ ಫೋನಿಕ್ ಸೌಂಡ್ ಈಸ್ a. 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 This is the phonic song sheet. ಫೋನಿಕ್ ಸಾಂಗ್ ಶೀಟ್ ಅಂದರೆ ಫೋನಿಕ್ ಸಾಂಗ್ ಹೇಳ್ಕೊಡುವಾಗ ನಾವು ಈ ಶೀಟ್ನ ಇಟ್ಕೊಂಡು ಆ ಸಾಂಗ್ನ ಹೇಳ್ಕೊಡ್ತೀವಿ. Ant on an apple, ant on an apple, a a a. Ant on an apple, ant on an apple, a a a. Blue ball, blue ball, blue ball, blue ball, b b b. Blue ball, blue ball, b b b. ಫೋನಿಕ್ ಸೌಂಡು ಬ. ಆಲ್ಫಾಬೆಟ್ ಬಿಗೆ ಫೋನಿಕ್ ಸೌಂಡ್ ಈಸ್ ಬ. ಫೋನಿಕ್ ಸಾಂಗ್ ಈಸ್ ಬ್ಲೂ ಬಾಲ್, ಬ್ಲೂ ಬಾಲ್, ಬ್ಲೂ ಬಾಲ್, ಬ್ಲೂ ಬಾಲ್, ಬ ಬ ಬ. Today I am going to teach you cursive alphabet C. Cursive alphabet C. The revision of the letter alphabet C. Already yesterday I have told you about the 4 lines. ಇದು 4 lines. ಇದು ಫಸ್ಟ್ ರೆಡ್ ಲೈನ್, ಫಸ್ಟ್ ಬ್ಲೂ ಲೈನ್, ಸೆಕೆಂಡ್ ಬ್ಲೂ ಲೈನ್, ಅಗೇನ್ ಸೆಕೆಂಡ್ ರೆಡ್ ಲೈನ್. ಇನ್ ಬಿಟ್ವೀನ್ ದ 2 ಬ್ಲೂ ಲೈನ್ಸ್ ಅಂದರೆ 2 ಬ್ಲೂ ಲೈನ್ಸಿನ ಮಧ್ಯದಲ್ಲಿ ನಾವು ಫಸ್ಟ್ ಸ್ಟ್ರೋಕ್ ಬರೀಬೇಕು. ಅಪ್ ಸ್ಲ್ಯಾಂಟಿಂಗ್ ಲೈನ್ ಇನ್ ಬಿಟ್ವೀನ್ ದ 2 ಬ್ಲೂ ಲೈನ್ಸ್. Place your pointer finger up slanting line in between the 2 blue lines. Bend towards your right hand side. Again go back ಅಂದರೆ ಹಿಂದೆ ಬನ್ನಿ.
ಅಪ್ ಸ್ಲ್ಯಾಂಟಿಂಗ್ ಲೈನ್ ಬರೆದ್ಮೇಲೆ ನಿಮ್ಮ ರೈಟ್ ಹ್ಯಾಂಡ್ ಕಡೆಗೆ ಸ್ವಲ್ಪ ಬೆಂಡ್ ಮಾಡಿ ಅಂತ ಅರ್ಥ. ಗೋ ಬ್ಯಾಕ್ ಅಂದರೆ ಹಿಂದೆ ಹೋಗಿ, ಕಮ್ ಡೌನ್ ಡೌನ್ ಡೌನ್, ರೈಟ್ ಎ ಕರ್ವ್. ರೈಟ್ ಎ ಕರ್ವ್ ಅಂದರೆ ಕರ್ವ್ನ ಬರೀರಿ ಅಂತ ಅರ್ಥ. ದಿಸ್ ಈಸ್ ಕರ್ಸಿವ್ ಆಲ್ಫಾಬೆಟ್ ಸಿ. Only 2 steps are there to write cursive alphabet C. Phonic sound. C says k, k, k. Phonic song. ಇಲ್ಲಿ ಕ್ಯಾಟ್ ಇದೆ. ಕಡ್ಲಿ ಕ್ಯಾಟ್ ಕ ಕ ಕ. ಕಡ್ಲಿ ಕ್ಯಾಟ್ ಕ ಕ ಕ. ಸೊ ಇವತ್ತು ಕರ್ಸಿವ್ ಆಲ್ಫಾಬೆಟ್ ಡಿ ಆ್ಯಂಡ್ ಕರ್ಸಿವ್ ಆಲ್ಫಾಬೆಟ್ ಇ ಐ ಆಮ್ ಗೋಯಿಂಗ್ ಟು ಟೀಚ್. ಕರ್ಸಿವ್ ಆಲ್ಫಾಬೆಟ್ ಡಿ ಮತ್ತು ಕರ್ಸಿವ್ ಆಲ್ಫಾಬೆಟ್ ಇನ ಹೇಳ್ಕೊಡ್ತೀನಿ. ಆರ್ ಯು ಆಲ್ ರೆಡಿ? ಯೆಸ್. In between the 2 blue lines, write up slanting line. First step, place your pointer finger. In between the 2 blue lines, write up slanting line. Bend towards your right hand side. Place your pointer finger. Third step, ಮೂರನೇ step. In between the 2 blue lines, write up slanting line, bend towards your right hand side. ಅಂದರೆ ರೈಟ್ ಹ್ಯಾಂಡ್ ಸೈಡ್ಗೆ ಸ್ವಲ್ಪ ಬೆಂಡ್ ಮಾಡಬೇಕು ಅಂತ ಅರ್ಥ. ಸ್ಲ್ಯಾಂಟಿಂಗ್ ಲೈನ್ ಬರೆದ ಮೇಲೆ ಗೋ ಬ್ಯಾಕ್ ಅಂದರೆ ಅದೇ ಲೈನಿಂದ ಹಿಂದೆ ಬರೀರಿ. ಕಮ್ ಡೌನ್ 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 ಅಂದರೆ ಕೆಳಗಡೆ ಬಾ ಕೆಳಗಡೆ ಬಾ ಕೆಳಗಡೆ ಬಾ. ಮೇಕ್ ಅ ಸರ್ಕಲ್. ಮೇಕ್ ಅ ಸರ್ಕಲ್ ಅಂದರೆ ಒಂದು ಸರ್ಕಲ್ನ ಫ್ರೇಮ್ ಮಾಡು ಅಂತ ಅರ್ಥ. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಫೋರ್ತ್ ಸ್ಟೆಪ್, ನಾಲ್ಕನೇ ಸ್ಟೆಪ್ಪು, ಅಪ್ ಸ್ಲ್ಯಾಂಟಿಂಗ್ ಲೈನ್. ಇನ್ ಬಿಟ್ವೀನ್ ದ 2 ಬ್ಲೂ ಲೈನ್ಸ್, ಬೆಂಡ್ ಟುವರ್ಡ್ಸ್ ಯುವರ್ ರೈಟ್ ಹ್ಯಾಂಡ್ ಸೈಡ್. ಗೋ ಬ್ಯಾಕ್, ಕಮ್ ಡೌನ್ 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 ಡೌನ್. ಮೇಕ್ ಅ ಸರ್ಕಲ್. ಕೈ ಎತ್ತಬಾರ್ದು ಇವಾಗ. ವಿತೌಟ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್, ಗೋ ಅಪ್ 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 ಟಿಲ್ ದ ರೆಡ್ ಲೈನ್. ಫಸ್ಟ್ ರೆಡ್ ಲೈನ್ ತನಕ ಕೈ ಎತ್ತದಿರಾ ಮೇಲ್ಗಡೆ ರೆಡ್ ಲೈನ್ ತನಕ ಟಚ್ ಮಾಡಬೇಕು. ನೋಡಿ ನಾನು ಹೆಂಗೆ ಟಚ್ ಮಾಡಿದ್ದೀನಿ ಅಂತ. ಓಕೆ, ಅಗೇನ್ ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ನೆಕ್ಸ್ಟ್ ಸ್ಟೆಪ್ನ ಹೇಳ್ಕೊಡ್ತೀನಿ. In between the 2 blue lines, write up slanting line, bend towards your right hand side, go back, come down 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 down, make a circle, go up up up, melogi melogi melogi, go up till the first red line. Without lifting your hands, come down down down. ಕೈ ಎತ್ತಿದ್ದೀರಾ ಅದೇ ಲೈನಿನಲ್ಲಿ ಕೆಳಗಡೆ ಬರಬೇಕು. Come down till the second blue line and write a hook. Cursive alphabet D. Phonic sound. Alphabet D. 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 Phonic song. ಇಲ್ಲಿ ಡಕ್ ಇದೆ. ಡ್ಯಾನ್ಸಿಂಗ್ ಡಕ್ ಡುಡಲ್, ಡ್ಯಾನ್ಸಿಂಗ್ ಡಕ್ ಡುಡಲ್, ಡ ಡ ಡ. ಡ್ಯಾನ್ಸಿಂಗ್ ಡಕ್ ಡುಡಲ್, ಡ್ಯಾನ್ಸಿಂಗ್ ಡಕ್ ಡುಡಲ್, ಡ ಡ ಡ. So the next alphabet is cursive alphabet E. Cursive alphabet E. 4 lines already draw ಮಾಡಿದ್ದೀನಿ ನಾನು. Here you can see the 4 lines. In between the 2 blue lines, write
up slanting line. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಇದು ಮೊದಲನೇ ಸ್ಟೆಪ್ಪು. ಇನ್ ಬಿಟ್ವೀನ್ ಅಂದರೆ 2 ಬ್ಲೂ ಲೈನ್ಸಿನ ಮಧ್ಯದಲ್ಲಿ ಅಪ್ ಸ್ಲ್ಯಾಂಟಿಂಗ್ ಲೈನ್ನ ಬರಿಬೇಕು. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಸೆಕೆಂಡ್ ಸ್ಟೆಪ್, ಎರಡನೇ ಸ್ಟೆಪ್ಪು. ಇನ್ ಬಿಟ್ವೀನ್ ದ 2 ಬ್ಲೂ ಲೈನ್ಸ್ ರೈಟ್ ಅಪ್ ಸ್ಲ್ಯಾಂಟಿಂಗ್ ಲೈನ್, ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್. ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್, place your pointer finger in between the 2 blue lines, ಎರಡು ಬ್ಲೂ ಲೈನ್ಸಿನ ಮಧ್ಯದಲ್ಲಿ ಅಪ್ ಸ್ಲ್ಯಾಂಟಿಂಗ್ ಲೈನ್, ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್, ಕಮ್ ಡೌನ್ ಡೌನ್ ಡೌನ್, ಮೇಕ್ ಅ ಕರ್ವ್. ಇಲ್ಲೊಂದು ಕರ್ವ್ನ ಬರಿಬೇಕು. ಆ ಕರ್ವ್ ಹ್ಯಾಸ್ ಟು ಬಿ ರಿಟನ್. ಕರ್ಸಿವ್ ಆಲ್ಫಾಬೆಟ್ ಇ. ನೋಡಿ, ಇದು 3 ಸ್ಟೆಪ್ಸ್. ಇದು ತುಂಬ ಈಸಿ. ಫೋನಿಕ್ ಸೌಂಡ್. ಆಲ್ಫಾಬೆಟ್ ಇ, ಎ ಎ ಎ. ಆಲ್ಫಾಬೆಟ್ ಇ, ಎ ಎ ಎ. Alphabet song, phonic song. Here you can see an elephant. Elephant na ನೋಡ್ತೀರಾ? Elephant ears ಅಂದರೆ ಎಲಿಫೆಂಟ್ ಹೀಗಿರುತ್ತಲ್ವ, ಟ್ರಂಕ್ ಹಿಂಗಿರುತ್ತಲ್ವ. Elephant ears, elephant ears, ಎ ಎ ಎ. Elephant ears, elephant ears, a a a. So alphabet E sound is a a a. ಸೊ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲರೂ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು, ಓಕೆನಾ? ಸೊ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನನಗೂ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಿದೆ. ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ, ಬಹಳಷ್ಟು ಹೇಳ್ಕೊಡ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ನಿಮ್ಮಂಥ ಪುಟಾಣಿ ಮಕ್ಕಳುಗಳಿಗೆ, ಹಾಗೆ ನಿಮ್ಮ ಅಮ್ಮ ಪಕ್ಕದಲ್ಲಿ ಕೂತಿರ್ತಾರೆ, ಅವ್ರಿಗೂ ಟೆನ್ಷನ್ ಇರುತ್ತೆ, ಹೇಗಪ್ಪ ಕರ್ಸಿವ್ ರೈಟಿಂಗ್ ಹೇಳ್ಕೊಡೋದು ಅಂತ. ಸೊ ಈ ಥರ ಈಸಿ ಮೆಥಡ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮಕ್ಕಳೇ. ಸೊ ಪ್ರಾಕ್ಟೀಸ್ ಮಾಡಿ. ಎಂಜಾಯ್. ಲವ್ ಯು ಚಿಲ್ಡ್ರನ್.